ಏಯ್, ಯಾಕೋ ಗಾಡಿ ನಿಲ್ಲಿಸ್ತೆ? ಅಣ್ಣ ಇಷ್ಟೊತ್ತು ಯಾರ ಬಗ್ಗೆ ಮಾತಾಡ್ತಿದ್ರು ಅಲ್ಲಿ ನೋಡಿ ಅಣ್ಣ ಏನು ಮಾಡ್ತಿದ್ದಾನೆ. ಶಂಕರ್ಲಿಂಗ, ಏನಾಯ್ತು? ಕುಂಬಳಕಾಯಲ್ಲಿ ಪೂಜೆ ಮಾಡ್ತಿದ್ದಾನೆ, ಏನ್ ವಿಶೇಷ ಇರಬಹುದು? ಅಣ್ಣ ಅಲ್ಲಿ ನೋಡಿ ಅಣ್ಣ ಬೋರ್ಡು. ನಿನ್ನ ಕಣ್ಣು ಮುಂದೆನೆ ಇದೇ ಜಾಗದಲ್ಲಿ ನಾನು ನಿನಗಿಂತ ಜಾಸ್ತಿ ಆಸ್ತಿ ಸಂಪಾದನೆ ಮಾಡ್ತೀನಿ. ಇದೇ ಊರಲ್ಲಿ ಬಂಗ್ಲೆ, ಕಾರು, ಆಸ್ತಿ, ಅಂತಸ್ತು ಎಲ್ಲ ಸಂಪಾದನೆ ಮಾಡಿ ತೋರಿಸ್ತೀನಿ ಕಣೋ. ಬರ್ದಿಟ್ಕೊಳ್ಳೋ. ನಾನು ಹೇಳಿದ್ದನ್ನ ಮಾಡಿ ತೋರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶ ಅಲ್ಲ ಕಣೋ. ರಮೇಶ, ಯಾಕೋ ಸುಮ್ಮನೆ ನಿಂತಿದ್ದೀರಾ? ರಮೇಶ, ಒಳ್ಳೆ ಗಳಿಗೆಯಲ್ಲಿ ಇಂಥ ಅನಿಷ್ಟ ಕಣ್ಣಿಗೆ ಬೀಳಬಾರ್ದು ಕಣೋ. ಯಾವತ್ತಿಗೂ ಇಂಥವ್ರ ದೃಷ್ಟಿಯಿಂದ ದೂರ ಇರಬೇಕು. ಒಂದು ಮಾತು ಹೇಳ್ತೀನಿ ಕೇಳು, ನೀನು ಬೆಳಿತೀಯ ಕಣೋ. ಅನಿಷ್ಟ ದೃಷ್ಟಿಯಿಂದ ನೀನು ದೂರ ಇರಬೇಕು. ನೋಡ್ತಾ ಇರು, ಒಂದೊಂದು ಹೆಜ್ಜೆಲ್ಲೂ ನೀನು ಬೆಳಿತಾನೆ ಇರ್ತೀಯ. ಬಾಬಾ, ಅಣ್ಣ, ನೀವು ಅವನ್ನ ಪಾತಾಳಕ್ಕೆ ತುಳಿಬೇಕು ಅನ್ಕೊಂಡಿದ್ದೀರಾ. ಅವನು ನೋಡಿದ್ರೆ ಇಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಾನೆ. ಒಂದು ಮರದ ಕೆಳಗಡೆ ಸ್ಪಾನರ್ ಹಿಡ್ಕೊಂಡು ಜೀವನ ಮಾಡ್ತಿದ್ದವನು ಇವತ್ತು ದೊಡ್ಡ ಗ್ಯಾರೇಜ್ ಓಪನ್ ಮಾಡುವಷ್ಟು ಲೆವೆಲಿಗೆ ಬೆಳೆದ್ಬಿಟ್ಟಿದ್ದಾನೆ. ಹೌದು ಕಣೋ ಶಂಕರ್ಲಿಂಗ, ಮೊದಲನೇ ಸರ್ತಿ ನನ್ನ ಜೀವನದಲ್ಲಿ ಭಯ ಶುರುವಾಗಿದೆ. ಏನನ್ನ ಹೇಳ್ತಾ ಇದ್ದೀರಾ? ಹೌದು ಕಣೋ, ಅವತ್ತ ರಮೇಶ ಬಂದು ಇನ್ ಮುಂದೆ ನಿನಗೆ ಏಳಿಗೆ ಇಲ್ಲ, ನಿನ್ ಮುಂದೆ ನಾನು ಬೆಳೆದು ತೋರಿಸ್ತೀನಿ ನೋಡು ಅಂತ ನನ್ನ ಮುಂದೆ ಚಾಲೆಂಜ್ ಹಾಕ್ಬಿಟ್ಟು ಹೋಗಿದ್ದ. ಅವನು ಹೇಳ್ದಾಗೆ ನನ್ನ ಅಳಿಯ ಮನೆ ಪತ್ರದ ವಿಷಯದಲ್ಲಿ ನನ್ನನ್ನು ಯಾಮಾರಿಸ್ಬಿಟ್ಟ. ಮಗುನ ಹೆತ್ಕೊಳ್ಳೋ ವಿಷಯದಲ್ಲಿ ನನ್ನ ಮಗಳು ನನ್ನನ್ನು ಯಾಮಾರಿಸ್ಬಿಟ್ಲು. ನನ್ನ ಮುಂದೆ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲದ ಆಫ್ಟರ್ ಆಲ್ ಒಬ್ಬ ಮೆಕ್ಯಾನಿಕ್ ರಮೇಶ ಸ್ವಂತ ಗ್ಯಾರೇಜ್ ಓಪನ್ ಮಾಡ್ತಿದ್ದಾನಂದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಬಿಡಿ ಅಣ್ಣ, ಇಷ್ಟಕ್ಕೆಲ್ಲ ನೀವು ಭಯ ಪಡೋದಾ? ನೀವು ಮನ್ಸು ಮಾಡಿದ್ರೆ ಅವನ್ನ ಒಂದೇ ಒಂದು ನಿಮಿಷದಲ್ಲಿ ಹೊಸ್ಕಾಕ್ಬಿಡ್ಬೋದು. ನಿಮ್ಮನ್ನ ಎದುರು ಹಾಕೊಂಡವರು ಯಾರು ಬೆಳೆಯೋಕ್ಕಾಗಲ್ಲ ಅಣ್ಣ. ಸರಿಯಾಗಿ ಹೇಳ್ದೆ ಕಣೋ ಶಂಕರ್ಲಿಂಗ. ಈ ರಾಜಶೇಖರ್ನ ಎದುರು ಹಾಕೊಂಡವ್ರು ಯಾರು ಬೆಳೆಯೋಕ್ಕಾಗಲ್ಲ, ಬೆಳೆಯೋಕ್ ಬಿಡ್ಕೂಡ್ದು. ರೀ, ನಾನು ಹೋಗಿ ಬರ್ತೀನಿ ರೀ. ಇದೇನಿದು? ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಮದುವೆ ಮನೆಗೆ ಹೊರಟಿದ್ಯಾ? ನನಗೇನು ಹೇಳಲೇ ಇಲ್ಲ. ಅಯ್ಯೋ, ನನ್ನ ಮದ್ವೆಗೆ ಹೋಗ್ತಾ ಇಲ್ಲ, ನಮ್ಮ ಮಗನ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಹೆಣ್ಣು ನೋಡಕ್ ಹೋಗ್ತಿದ್ಯಾ? ಮತ್ತ್ಯಾಕೆ ನನಗೆ ಹೇಳಲಿಲ್ಲ? ನಾನು ಬರ್ತಿದ್ನಲ್ಲ, ನಾನು ಹುಡುಗಿ ನೋಡೋದು ಬೇಡವೇನೆ? ಬೇಡ ಬೇಡ, ಈಗ ನೀವು ನನ್ನ ಜೊತೆ ಬಂದ್ರೆ ನನ್ನ ಇಷ್ಟದಂತೆ ಏನೂ ನಡೆಯಲ್ಲ. ನಾನೊಬ್ಳೆ ಹೋಗಿ ನಮ್ಮ ಕುಟುಂಬಕ್ಕೆ ತಕ್ಕನಾದ ಹುಡುಗಿ ನೋಡಿ ನಿರ್ಧಾರ ಮಾಡ್ಕೊಂಡ್ ಬರ್ತೀನಿ. ನನ್ನ ಮಗ ಹೇಗೂ ಹೆಣ್ಣು ನೋಡಕ್ ಹೋಗ್ತಾನಲ್ಲ, ಆಗ ಅವನ ಜೊತೆ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದ್ರೆ ಸಾಕು. ನಿನ್ನ ಮಾತಿನ ಅರ್ಥ ಏನೋ? ನೀನ್ ನೋಡ್ದ ಹುಡುಗಿನ ನಾನು ಬೇಡ ಅಂತೀನಿ ತಾನೆ ನಿನ್ನ ಮಾತಿನ ಅರ್ಥ ಅಲ್ವೇ?
ನನ್ನ ಮಗನಿಗೆ ಮದುವೆ ಮಾಡಬೇಕು, ಈ ಮನೆಗೆ ಒಂದು ಮಗು ಬೇಕು ಅನ್ನೋ ಆಸೆ ನನಗೂ ಇಲ್ವೇನೆ? ರೀ ನಾನು ಹಾಗೆ ಹೇಳಿಲ್ಲ ರೀ. ನಿಮ್ಮ ಆಸೆ ನಿಮ್ಮ ನಿರ್ಧಾರ ನನ್ನ ವಿರುದ್ಧವಾಗಿರುತ್ತೆ ಅಂತ. ಅದಕ್ಕೆ ನೀವು ನನ್ನ ಜೊತೆ ಬರೋದು ಬೇಡ ಅಂದಿದ್ದು. ನಾನು ನೋಡಿ ನಿರ್ಧಾರ ಮಾಡಿ ಬಂದ್ಮೇಲೆ ನೀವು ಹೋಗಿ ನೋಡ್ಕೊಂಡ್ ಬಂದೆ ಸಾಕು. ಕಾವ್ಯ, ಡೇ ಆಫ್ಟರ್ ಟುಮಾರೋ ಪ್ರೋಗ್ರಾಮ್ಗೆ ನಾಳೆ ಸಂಜೆ ರಿಮೈಂಡ್ ಮಾಡು. ಓಕೆ? ಹಾ ಶೂರ್. ಹಾಯ್ ಡ್ಯಾಡ್. ಹಾಯ್ ಮಾಮ್. ಹಾಯ್. ವಾಟ್ ಇಸ್ ದಿಸ್ ಮಾಮ್? ಎಲ್ಲೋ ಫಂಕ್ಷನ್ ಹೊರಟು ಹೋಗಿದೆ. ಫಂಕ್ಷನ್ಗಲ್ಲಪ್ಪ, ಈ ಮನೇಲಿ ಫಂಕ್ಷನ್ ಮಾಡ್ಬೇಕು, ಅದಕ್ಕೆ ರೆಡಿ ಮಾಡಕ್ ಹೋಗ್ತಾ ಇದ್ದೀನಿ. ಓ, ಈ ಮನೇಲಿ ಫಂಕ್ಷನ್? ಅದು ನನಗೆ ಗೊತ್ತಿಲ್ಲದೆ. ವಾಟ್ ಇಸ್ ದಟ್? ನಿನಗ್ ಮದ್ವೆ ಹೆಣ್ ನೋಡಕ್ ಹೋಗ್ತಾ ಇದ್ದೀನಿ. ವಾಟ್ ಮಾಮ್? ಇಷ್ಟು ದಿನ ಕಾವ್ಯ ಅದನ್ನೇ ಹೇಳಿ ತಲೆ ತಿಂತಾ ಇದ್ಲು, ಈಗ ನೀನು ಶೂರ್ ಹಚ್ಕೊಂಡ್ಯಾ? ಇವಳು ನೀನಿ ಹೆಣ್ ನೋಡೋದು ಜನಗಳ ದೃಷ್ಟಿಯಲ್ಲಿ ಇವಳಿಗೆ ಒಳ್ಳೆ ಹೆಸರು ಬರ್ಲಿ ಅಂತ. ಆದ್ರೆ ನಾನ್ ನೀನಿಗೆ ಹೆಣ್ ನೋಡೋದು ನೀನು ಒಳ್ಳೇದಾಗ್ಬೇಕು, ಈ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು, ನನ್ನ ಮನ್ಸಿಗೆ ತೃಪ್ತಿ ಆಗ್ಬೇಕು ಅಂತ. ಮೊದ್ಲು ನೀನ್ ಅದನ್ನ ಅರ್ಥ ಮಾಡ್ಕೋ. ಓಕೆ ಓಕೆ, ನಾನು ಹೇಳಿದ್ರೆ ನೀನೇನು ಕೇಳಲ್ಲ ಅಂತ ನಂಗೆ ಗೊತ್ತು. ಸರಿ, ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ನೋಡೋ, ಈ ಮನೆಗೆ ಎಂತ ಹೆಣ್ ತರ್ತೀನಿ ಅಂತ ನೀನೇ ನೋಡ್ತಾ ಇರು. ನಾನ್ ಬರ್ತೀನಿ. ಕಾವ್ಯ, ಶಾಲ್ ವಿ ಗೋ? ಮಾವ, ಆಫೀಸಿಗೆ ಹೋಗಿ ಬರ್ತೀವಿ. ಆಯ್ತಮ್ಮ. ಕಾವ್ಯ, ಸಾರಿ ಐ ಫಾರ್ಗಾಟ್. ಇವತ್ತು ನೀನು ಆಫೀಸ್ಗೆ ಬರೋದು ಬೇಡ. ಯಾಕೆ? ಯಾಕಂದ್ರೆ ಮದುವೆ ಕೆಲಸ ನೋಡ್ಕೋಬೇಕಲ್ವಾ? ಅಲ್ಲ, ಹೆಣ್ಣು ನೋಡೋದಕ್ಕೆ ಅಂತ ಅತ್ತೆ ಹೋಗಿದಾರಲ್ಲ, ಹೇ, ನಾನೇನ್ ಮಾಡ್ಲಿ? ನನ್ನ ಮದುವೆ ಬಗ್ಗೆ ನಾನು ಹೇಳ್ತಿಲ್ಲ, ಮಲ್ಲಿಕಾ ಗೌತಮ್ ಮದುವೆ ಬಗ್ಗೆ ಹೇಳ್ತಿದ್ದೀನಿ. ಹಾಗೆ ನಮ್ಮ ಮ್ಯಾನೇಜರ್ಗೆ ಹೇಳಿದ್ದೆ, ಒಂದು ಒಳ್ಳೆ ದಿನ ಇದ್ರೆ ನೋಡಿ ಅಂತ. ನಾಡಿದ್ದು ಚೆನ್ನಾಗಿದೆ ಅಂತ. ಸೊ ಅವರಿಬ್ಬರ ಮದುವೆನ ನಾಡಿದ್ದೇ ಮಾಡಿ ಮುಗಿಸೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನೀನೊಂದು ಕೆಲಸ ಮಾಡು. ಈಗ ನೀನು ಈ ದುಡ್ಡು ತಗೋ, ಮಲ್ಲಿಕಾ ಗೌತಮ್ಗೆ ಏನೇನು ಡ್ರೆಸ್ ಬೇಕೋ ಅದನ್ನ ಕೊಡ್ಸು. ಹಾಗೆ ಮದುವೆಗೆ ಇನ್ನೊಂದು ದಿನ ಬಾಕಿ ಇದೆ. ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಾ ಬೇಡವಾ ಅಂತ ಕೇಳಿ ತಿಳ್ಕೊ. ಅಷ್ಟೇ ಅಲ್ಲ, ಆ ಹುಡುಗಿಗೆ ಕಾಲುಂಗ್ರ, ತಾಳಿ, ಹೂವಿನಾರ, ಅದು ಏನೇನು ಬೇಕೋ ಎಲ್ಲ ಅರೇಂಜ್ ಮಾಡು. ಉಳಿದಂತೆ ಏನಾದರೂ ಕಡಿಮೆ ಬಿದ್ದರೆ ನಂಗೊಂದು ಫೋನ್ ಮಾಡು, ಸರಿನಾ? ಓಕೆ, ಬಾಯ್ ಡ್ಯಾಡ್. ಬಾಯ್. ಬಾಯ್ ಕಾವ್ಯ. ಮಲ್ಲಿಕಾ ಮದುವೆ ವಿಷಯದಲ್ಲಿ ಅವನು ತುಂಬಾ ಆಸಕ್ತಿ ವಹಿಸಿದ್ದಾನೆ. ನೀನ್ ನೋಡಿದ್ರೆ ಸುಮ್ಮನೆ ಇದೆಯಾ? ನಾನು ಹೋಗಿ ಮಾತಾಡ್ಲಾ? ಬೇಡ ಮಾವ, ಈಗಿರೋ ಪರಿಸ್ಥಿತಿಲಿ ಯಾರು ಎಷ್ಟೇ ಮಾತಾಡಿದ್ರು ಅವರು ಮಲ್ಲಿಕನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ. ಅದಕ್ಕೆ ನಾನು ಮೌನವಾಗಿದ್ದೀನಿ. ಅಲ್ಲಮ್ಮ, ನಿಮ್ಮ ಅತ್ತೆ ನೋಡಿದ ಹುಡುಗಿನ ಮದುವೆ ಆದ್ರೆ ನೀನು ನೋವು ಅನುಭವಿಸ್ಬೇಕಾಗತ್ತೆ. ಹೆಚ್ಚು ಕಮ್ಮಿ ಆದ್ರೆ ನೀನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಇದರಿಂದ ನನಗೆ ಸಂಕಟ ಆಗುತ್ತಮ್ಮ. ಆದ್ರೆ ನನಗೆ ಸಂಕಟ ಆಗ್ತಿಲ್ಲ ಮಾವ. ಈ ಮನೆಗೆ ಒಂದು ಒಳ್ಳೆ ಹೆಣ್ಣು ಸೊಸೆಯಾಗಿ ಬರಬೇಕು, ಅದೇ ನನಗೆ ಸಮಾಧಾನ. ಸರಿ ಅಮ್ಮ, ಈ ಮನೆಗೆ ಯಾರೇ ಸೊಸೆಯಾಗಿ ಬಂದ್ರು ನಿನಗೆ ಸಮಾಧಾನ ಆಗೋ ಹಾಗಿದ್ರೆ ನಿನ್ನ ಮುಖ ಯಾಕೆ ಬಾಡಿದೆ? ಅದಕ್ಕೆ ಕಾರಣ ಇದೆ ಮಾವ. ನಾನು ನಿಮಗೆ ಮೊದಲೇ ಹೇಳಿರೋ ವಿಷಯನೇ. ಮ್ಯಾಡಿಗೆ ಮೊದಲೇ ಮದುವೆ ಆಗಿರೋದ್ರಿಂದ ಅವರಿಗೆ ಹೆಣ್ಣು ಕೊಡೋದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ. ಹಾಗೊಂದು ವೇಳೆ ಹೆಣ್ಣು ಕೊಡೋದಕ್ಕೆ ಮುಂದೆ ಬಂದ್ರೂ ಅವರು ಹಣದಾಸೆಗೋಸ್ಕರ ಹೆಣ್ಣು ಕೊಡ್ತೀನಿ ಅಂತಾರೆ. ಆದರೆ ಅತ್ತೆ ಇದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಅಂಥವ್ರು ಕೂಡ ಮೊದಲು ನೀವು ಡಿವೋರ್ಸ್ ಮಾಡಿ ಆಮೇಲೆ ನಾವು ಮ್ಯಾಡಿನ ಮದುವೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಈಗಾಗಲೇ ಒಂದು ಕಡೆ ಆ ರೀತಿ ನಡೆದಿದೆ ಕೂಡ. ಆದರೆ ಮ್ಯಾಡಿ ನನ್ನನ್ನು ಡಿವೋರ್ಸ್ ಮಾಡೋದಕ್ಕೆ ಒಪ್ಕೋತಾ ಇಲ್ಲ. ಅದಕ್ಕೆ ಅತ್ತೆ ಆಸೆ ಪಟ್ಟಾಗೆ ಈ ಮದುವೆ ನಡೆಯಲ್ಲ ಅಂತ ನನಗನ್ನಿಸ್ತಿದೆ. ಹಾಗೆ ಕಂಡೀಷನ್ ಇಲ್ಲದೆ ಯಾವ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆದರೆ ಮಾವ, ನಮ್ಮ ಮಲ್ಲಿಕಾ ಆ ರೀತಿ ಯಾವ ಕಂಡೀಷನ್ನು ಹಾಕಲ್ಲ. ನೀನ್ ಹೇಳೋದು ಸರಿಯಾಗಿದೆ, ಆದ್ರೆ ವಿಧಿ ಆಟನೇ ಬೇರೆ ನಡೀತಿದೆ. ಈಗ ಏನಮ್ಮ ಮಾಡೋದು? ಇಲ್ಲ ಮಾವ, ನಾನಂತೂ ನಿರ್ಧಾರ ಮಾಡಿದ್ದೀನಿ. ಮಲ್ಲಿಕಾನೇ ಈ ಮನೆ ಸೊಸೆಯಾಗಿ ಬರೋದು, ಅದೇ ಎಲ್ರಿಗೂ ಒಳ್ಳೇದು. ಅಲ್ಲಮ್ಮ, ಮಲ್ಲಿಕಾ ಮದ್ವೆನ ಗೌತಮ್ ಜೊತೆ ಮಾಡೋದಕ್ಕೆ ನಿನಗೆ ದುಡ್ಡು ಕೊಟ್ಟಿದ್ದಾನೆ ಮ್ಯಾಡಿ. ಈಗ ಏನಮ್ಮ ಮಾಡ್ತೀಯಾ? ನೀವೇನು ಚಿಂತೆ ಮಾಡಬೇಡಿ. ಮಲ್ಲಿಕಾ ಕುತ್ತಿಗೆಗೆ ತಾಳಿ ಕೊಟ್ಟೋದು ಮಾಡಿನೇ. ಅದು ಹೇಗಮ್ಮ? ಆಗ್ಲೇ ಹೇಳಿದ್ನಲ್ಲ ಮಾವ, ನಾನು ನಿರ್ಧಾರ ಮಾಡಿದ್ದೀನಿ ಅಂತ. ಅದು ನಡೆಯೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಮದ್ವೆಗೆ ಪರ್ಚೇಸ್ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದಾರಲ್ಲ, ನಾನು ಹೋಗಿ ಬರ್ತೀನಿ. ಸರಿಯಮ್ಮ.
ರಮೇಶ, ನನಗೀಗ ತುಂಬ ಸಂತೋಷ ಆಗ್ತಿದೆ ಕಣ. ಈಗ ನೀನು ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ತುಂಬ ನೆಮ್ಮದಿ ಆಗ್ತಿದೆ ಕಣ. ನಿನಗೆ ಆಫೀಸ್ ಇಲ್ಲ, ಗ್ಯಾರೇಜ್ ಇಲ್ಲ, ವಿಸಿಟಿಂಗ್ ಕಾರ್ಡ್ ಇಲ್ಲ ಅಂತ ಅದು ಯಾವುದೋ ಆಫೀಸ್ನಲ್ಲಿ ನಿಂಗೆ ಅವಮಾನ ಮಾಡಿದ್ರಲ್ವಾ, ಈಗ ನಿನ್ನ ಹತ್ರ ಎಲ್ಲ ಇದೆ ಕಣ. ಯೋ, ಏನೋ ಇದು? ನಾನು ನಿನ್ನ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ರೆ ನೀನು ನೋಡಿದ್ರೆ ತುಂಬ ಡಲ್ ಆಗಿದ್ಯಾ. ಯಾಕೋ, ಏನಾಯ್ತು? ಅಯ್ಯೋ, ಮೊದಲನೇ ದಿನ ಇವತ್ತು ಗ್ಯಾರೇಜ್ ಶುರು ಮಾಡಿದ್ದು, ಆದ್ರೆ ಒಂದೇ ಒಂದು ಗಾಡಿ ಕೂಡ ಕಾಣ್ತಾ ಇಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ. ಇದು ನಿನ್ನ ಯೋಚನೆನಾ ಅಲ್ವೋ? ಮೊದಲನೇ ದಿನನೇ ಗ್ಯಾರೇಜಿಗೆ ಕೆಲಸ ಬರುತ್ತಾ? ನಿನ್ನ ಕೈ ಗುಣಕ್ಕೋ ಅರ್ಚನಾ ಹೆಸರಿಗೂ ಕೆಲ್ಸಗಳು ಹೇಗೆ ಹುಡ್ಕೊಂಡ್ ಬರ್ತೇವೆ ನೋಡ್ತಾ ಇರೋ. ಬನ್ನಿ ಕಾಂತ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಅರ್ಚನಕ್ಕ ಹೇಳಿದ್ರು ಹೊಸ್ದಾಗಿ ಗ್ಯಾರೇಜ್ ಓಪನ್ ಮಾಡಿದ್ರು ಅಂತ. ಹೌದು ಕಾಂತ, ಆದ್ರೆ ತುಂಬಾ ದೊಡ್ಡದಾಗೇನು ಮಾಡಿಲ್ವಲ್ಲ, ಅದಕ್ಕೆ ವಟಾರದಲ್ಲಿರೋರು ಯಾರಿಗೂ ಕರೆದಿಲ್ಲ. ನೀವೇನು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ ಸರ್, ಅದಕ್ಕೇನಂತೆ. ಏನ್ ಕುಡಿತೀರಾ? ಕಾಫಿ, ಟೀ ಏನಾದ್ರು ತರಿಸ್ಲಾ? ಪರವಾಗಿಲ್ಲ, ಏನು ಬೇಡ ಸರ್. ಏನ್ ಕಾಂತ ನೀವು ಹೊಸ ಗಾಡಿ ತಗೊಂಡ್ರಾ? ಇದು ಕೂಡ ನಂದೇ ಕಾರ್ ಸರ್. ಓ, ಇದ್ರ ವಿಷಯವಾಗಿ ನಿಮ್ಮ ಹತ್ರ ಬಂದೆ. ಆ ಕಾರ್ ತಗೊಂಡು 4 ವರ್ಷ ಆಯ್ತು ಸರ್. ಸರಿ. ಆಗಾಗ್ಲೇ ರಿಪೇರಿ ಬರ್ತಾ ಇರುತ್ತೆ ಸರ್. ಅದಕ್ಕೆ ಈ ಕಾರ್ ಮಾರ್ಬಿಟ್ಟು ಹೊಸ ಗಾಡಿ ತಗೊಳ್ಳೋಣ ಅಂತ ಇದ್ದೀನಿ. ಹೌದಾ? ನೋಡ್ದೇನೋ, ನಿನ್ನ ಕೈ ಗುಣಕ್ಕೂ ಅರ್ಚನಾ ಹೆಸರಿಗೂ ಹೇಗೆ ಕೆಲಸ ಹುಡ್ಕೊಂಬರುತ್ತೆ ಅಂತ ಹೇಳಿರ್ಲಿಲ್ವಾ? ನೋಡ ಹೇಗೆ ಕೆಲಸ ಹುಡ್ಕೊಂಬಂತು ಅಂತ. ಹೌದು ಕಣ ಶಿವ, ನೀನು ಹೇಳಿದ್ದು ಸರಿನೇ. ಗಾಡಿಗೆ ಏನ್ ರೇಟ್ ಹೇಳ್ತೀರಾ? ಸರ್, ನಾನು ಹೇಳೋದ್ಕಿಂತ ನೀವೇ ಗಾಡಿ ಕಂಡೀಷನ್ ನೋಡಿ ಅದಕ್ಕೆ ರೈಟ್ ಹೇಳಿ. ತಗೊಳ್ಳಿ ಕೀ. ಸರಿ, ಬನ್ನಿ. ಕಾಂತ, ನೀವು ಈ ಗಾಡಿಗೆ ಎಷ್ಟು ರೇಟ್ ಹೇಳ್ತೀರಾ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಪ್ರಕಾರ ಜಾಸ್ತಿ ಅಂದ್ರೆ ಒಂದು 90,000 ರೂಪಾಯಿ ಸಿಗ್ಬೋದು. ಸರಿ ಸರ್, ಇಷ್ಟಕ್ಕೆ ಮಾತಾಡಿ ಮುಗಿಸ್ಬಿಡಿ. ನನಗೊಂದು ಬೇರೆ ಗಾಡಿ ನೋಡಿ. ಅಯ್ಯೋ, 90,000ಕ್ಕೆಲ್ಲ ಯಾವ ಗಾಡಿನೂ ಸಿಗೋದಿಲ್ಲ. ಒಳ್ಳೆ ಗಾಡಿ ಬೇಕು ಅಂದ್ರೆ 1.5 ಲಕ್ಷ ಆದ್ರೂ ಬೇಕಾಗುತ್ತೆ. ಅದೆಲ್ಲ ಏನು ತೊಂದರೆ ಇಲ್ಲ ಸರ್. ಊರಲ್ಲಿ ಒಂದು ಚೀಟಿ ಎತ್ಕೊಂಡಿದ್ದೀನಿ, ಅದ್ರ ದುಡ್ಡು ಬರುತ್ತೆ. ನೀವು ಗಾಡಿ ನೋಡಿ ತಗೊಳ್ಳೋಣ. ಸರಿ, ಹಾಗಾದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಇದೆ ಸರ್, ತರ್ತೀನಿ. ಕೊಡಿ. ಸರಿ, ಗಾಡಿಗೆ ಏನಾದರೂ ಅಡ್ವಾನ್ಸ್ ಬೇಕಾ? ಅಡ್ವಾನ್ಸ್ ಏನು ಬೇಡ ಸರ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ, ಹಾಗಾದ್ರೆ ಬರ್ತೀನಿ ಸರ್. ಇಲ್ಲೇ ನಿಲ್ಸಿ. ತಗೊಳ್ಳಿ. ಏ ರಮೇಶ, ಯಾರು ಬಂದ್ರು ನೋಡು. ಅರೆ, ಬಾಮ ರೇವತಿ. ಭಾವ, ಅರ್ಚನಾ ಕಾರ್ಸ್ ಅಂತ ಬೋರ್ಡ್ ಹಾಕಿದಿರಾ? ಅಕ್ಕನ ಹೆಸರಲ್ಲಿ ಹೊಸ ಗ್ಯಾರೇಜ್ ಓಪನ್ ಮಾಡಿದ್ರಾ? ಹೌದಮ್ಮ ರೇವತಿ, ನಿನ್ನನ್ನು ಕರೀಲಿಲ್ಲ ಅಂತ ತಪ್ಪು ತಿಳ್ಕೊಬೇಡ. ಅದು ನಮ್ಮ ಮಗು ನಾಮಕರಣಕ್ಕೆ ಬಂದಿದ್ದಾಗ ನಿಮ್ಮಪ್ಪ ತುಂಬ ಬೈದ್ರು, ಹೊಡೆದ್ರು ಅಂತ ಗೊತ್ತಾಯ್ತು. ಅದಕ್ಕೆ ಪೂಜೆಗೆ ನಿನಗೆ ಹೇಳಲಿಲ್ಲಮ್ಮ. ಪರವಾಗಿಲ್ಲ ಭಾವ, ಈ ಗ್ಯಾರೇಜ್ ಓಪನ್ ಮಾಡಿರೋದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಬಾ, ದೇವ್ರಿಗೆ ಕೈ ಮುಗಿದು ಸ್ವೀಟ್ ತಗೊಳ್ಳುವಂತೆ.
ತಗಮ್ಮ. ಬಾ ಇಲ್ಲಿ ಕೂತ್ಕೊಂಡು ಮಾತಾಡೋಣ. ಬಾಮ್ಮ ಕೂತ್ಕೋ. ವಾಸು ಬಗ್ಗೆ ಏನಾದ್ರು ಭಾವ, ವಾಸು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಾನು ಅದೇ ವಿಷಯನ ನಿನ್ನ ಹತ್ರ ಕೇಳಬೇಕು ಅಂದ್ಕೊಂಡೆ. ನಡೆದ ವಿಷಯ ಎಲ್ಲ ಗೊತ್ತಾಯ್ತು. ನಮ್ಮ ಅಪ್ಪ ಅಮ್ಮ ಅವನ್ನ ಮನೆಯೊಳಗೆ ಸೇರಿಸದೆ ಹಾಗೆ ಕಳಿಸ್ಬಿಟ್ಟಿದ್ದಾರೆ. ಅವನು ಫುಟ್ಪಾತಲ್ಲಿ ಮಲಗಿದ್ದನ್ನ ನೋಡ್ಕೊಂಡ್ಬಂದು ಅರ್ಚನನು ಶಿವನು ನನ್ನ ಹತ್ರ ಹೇಳಿದ್ರು. ಅವ್ರು ಹೇಳಿದ್ದನ್ನ ಕೇಳಿದ ಕೂಡಲೇ ನನ್ನ ಮನಸ್ಸು ಚೂರು ಚೂರಾಗೋಯ್ತು. ನಾನು ಆಗ್ಲೇ ಹೋಗಿ ಅವನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಪರಿಸ್ಥಿತಿ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಹೌದ್ರಿ ಯುವತಿ, ಅವನ ಬಗ್ಗೆ ನಿನಗೂ ಏನು ಗೊತ್ತಾಗ್ಲಿಲ್ವಾ? ಇಲ್ಲ ಭಾವ, ನನಗೂ ಏನೂ ಗೊತ್ತಾಗಿಲ್ಲ. ವಾಸು ಮೇಲೆ ನನಗೆ ಕೋಪ ಇರಬಹುದು, ಆದ್ರೆ ಅವ್ರು ನನ್ನ ಗಂಡ. ಅವ್ರು ಎಲ್ಲಿಗಾದ್ರೂ ಹೋಗ್ಲಿ ಅಂತ ಬಿಟ್ಬಿಡಕ್ಕಾಗತ್ತಾ? ಅದಕ್ಕೆ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ವಾಸು ನನಗೆ ಮಾಡಿರೋ ಅನ್ಯಾಯಕ್ಕೆ, ಮೋಸಕ್ಕೆ ಅವನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆಯೇ ಹೊರತು ಯಾವ ಕೋಪನೂ ಇಲ್ಲ. ಒಟ್ಟಿನಲ್ಲಿ ಅವನು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ಅವನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸೋಣ ಅಂದ್ಕೊಂಡೆ. ಆದ್ರೆ ಅವನು ಯಾವುದ್ರಲ್ಲೂ ಸರಿ ಹೋಗ್ಲಿಲ್ಲ. ನಿಮ್ ಒಳ್ಳೆ ಮನ್ಸಿಗೆ ಮಾಡಿದ ದ್ರೋಹಕ್ಕೆ ಅವನಿಗೆ ಸರಿಯಾಗಿ ಶಿಕ್ಷೆನೇ ಆಗಿದೆ ಭಾವ. ನಮ್ಮ ಅಪ್ಪನ ಕೈಯಿಂದಾನೆ ಮನೆಯಿಂದ ಹೊರಗಡೆ ತಳ್ಳಿಸ್ಕೊಂಡ ಅವನು. ವಾಸುಗೆ ಶಿಕ್ಷೆ ಆಗ್ಬೇಕಿತ್ತು, ಆಗಿದೆ. ಒಂದ್ ಕಡೆ ಅವನ ಹೆಂಡತಿಯಾಗಿ ನಾನು ಅವನ್ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ದಿನ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ನೀನೇನು ಚಿಂತೆ ಮಾಡಬೇಡ ರೇವತಿ. ವಾಸು ವಿದ್ಯಾವಂತ, ಬುದ್ಧಿವಂತ. ಅವನು ಎಲ್ಲೇ ಇದ್ರೂ ಚೆನ್ನಾಗಿರ್ತಾನೆ. ಇವತ್ತು ಅವನಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅವನ ಕೋಪ, ಅವನ ಸ್ವಾರ್ಥ. ನೋಡು, ನೀನೇನು ಚಿಂತೆ ಮಾಡಬೇಡ. ನಿನ್ನ ಪ್ರಾರ್ಥನೆ ಜೊತೆ ನನ್ನ ಪ್ರಾರ್ಥನೆ ಕೂಡ ಇದೆ. ನಮ್ಮಿಬ್ಬರ ಪ್ರಾರ್ಥನೆಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ವಾಸು ಎಲ್ಲೇ ಇದ್ರೂ ಚೆನ್ನಾಗಿರ್ತಾನೆ. ಸರಿ ಭಾವ, ನಿಮ್ಮ ಹತ್ರ ಮಾತಾಡಿದ್ಮೇಲೆ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ನಿನ್ನ ಹೊರಡ್ತೀನಿ. ಅಲ್ಲಮ್ಮ, ಏನೂ ತಗೊಳ್ಳೇ ಇಲ್ಲ, ಹಾಗೆ ಹೋಗ್ತೀನಿ ಅಂತಿದ್ಯಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲೇ ಹೋಗಿ ಏನೋ ತಿನ್ಕೊಂಬರೋಣ. ಏ ಶಿವ, ನೀನ್ ಇಲ್ಲೇ ಇರ್ತೀಯಲ್ಲ, ನಾವು ಹೋಟ್ಲಿಗೆ ಹೋಗಿ ಬರ್ತೀವಿ. ಸರಿ ಕಣ, ಬರ್ತೀನಿ. ಏನ್ ಕೊಡ್ಲಿ ಮೇಡಮ್?